ರೇ 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 ರಾ ರೇ 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 ರಾ. ಉತ್ತರ ಕರ್ನಾಟಕ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ದೇಶದಲ್ಲೇ ಹೆಸರು ಪಡೆದ ಪ್ರದೇಶ. ಇಲ್ಲಿಯ ಹಲವಾರು ಕಲಾ ಪ್ರತಿನಿಧಿಗಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ 10 ಲಕ್ಷಕ್ಕೂ ಹೆಚ್ಚು ಜನ ಉದ್ಯೋಗಕ್ಕಾಗಿ ಅಥವಾ ಇನ್ನಿತರ ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದು ವಾಸಿಸುತ್ತಿದ್ದಾರೆ. ಹೀಗೆ ಬೆಂಗಳೂರಿಗೆ ಬಂದು ವಾಸಿಸುತ್ತಿರುವ ಉತ್ತರ ಕರ್ನಾಟಕದ ಜನರ ಸಮಗ್ರ ಅಭಿವೃದ್ಧಿಗಾಗಿ ಸ್ಥಾಪನೆಗೊಂಡ ಸಂಸ್ಥೆ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘ. 1992ರಲ್ಲಿ ಸ್ಥಾಪಿತವಾದ ಈ ಸಂಘದ ಮುಖ್ಯ ಉದ್ದೇಶಗಳೆಂದರೆ ಉತ್ತರ ಕರ್ನಾಟಕ ಭಾಗದ ಜನರ ಹಿತಾಸಕ್ತಿ ಕಾಪಾಡುವುದು, ಉತ್ತರ ಕರ್ನಾಟಕದ ಕಲೆ, ಸಂಸ್ಕೃತಿ, ಪರಂಪರೆಗಳನ್ನು ಉಳಿಸಿ ಬೆಳೆಸಿ ಪರಿಚಯಿಸುವುದು, ರಾಜ್ಯದ ಇತರ ಭಾಗದ ಜನರಿಗೆ ಉತ್ತರ ಕರ್ನಾಟಕ ಭಾಗದ ವಿಶಿಷ್ಟತೆಗಳನ್ನು ತಿಳಿಸಿಕೊಡುವುದು. ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘವು ಸ್ಥಾಪಿತವಾದ ದಿನದಿಂದ ಇಲ್ಲಿಯವರೆಗೂ ಹಲವಾರು ವಿನೂತನ ಕಾರ್ಯಕ್ರಮಗಳ ಮೂಲಕ ಉತ್ತರ ಕರ್ನಾಟಕದ ಸಂಸ್ಕೃತಿ, ಪರಂಪರೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಹಬ್ಬಗಳಾದ ರೊಟ್ಟಿ ಪಂಚಮಿ, ಬನ್ನಿ ಬಂಗಾರ, ಯುಗಾದಿ ಸಂಜೆ, ಸಂಕ್ರಾಂತಿ ಸಂಜೆ, ಹೋಳಿ ಹಬ್ಬಗಳನ್ನು ಬೆಂಗಳೂರಲ್ಲಿ ವಿಜೃಂಭಣೆಯಿಂದ ಆಚರಿಸಿ ಉತ್ತರ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಬೆಂಗಳೂರ ಜನರಿಗೆ ಪರಿಚಯಿಸುತ್ತಾ ಬಂದಿದೆ. ಉತ್ತರ ಕರ್ನಾಟಕ ಸಂಘವು ಏರ್ಪಡಿಸಿದ್ದ ರೊಟ್ಟಿ ಪಂಚಮಿಯಲ್ಲಿ ರೊಟ್ಟಿಯ ರುಚಿ ಕಂಡು ಅನೇಕರು ರೊಟ್ಟಿಗಾಗಿ ಬೇಡಿಕೆ ಇಟ್ಟಿದ್ದರಿಂದ ಸುಮಾರು 250 ರೊಟ್ಟಿ ಅಂಗಡಿಗಳು ಬೆಂಗಳೂರಿನ ಪ್ರತಿ ಬಡಾವಣೆಗಳಲ್ಲಿ ಇಂದು ಸ್ಥಾಪಿತವಾಗಿವೆ. ಉತ್ತರ ಕರ್ನಾಟಕದಲ್ಲಿ ನೆರೆಹಾವಳಿ ಬಂದಾಗ ಸಂಘವು ಸುಮಾರು 5 ಲಕ್ಷ ರೂಪಾಯಿಗಳ ದವಸ ಧಾನ್ಯ, ತಗಡು, ಹಾಸಿಗೆಗಳನ್ನು ನೇರವಾಗಿ ನಿರಾಶ್ರಿತರಿಗೆ ತಲುಪಿಸಿ ಸಾಮಾಜಿಕ ಕಳಕಳಿ ತೋರಿಸಿತ್ತು. ಉತ್ತರ ಕರ್ನಾಟಕದ ಭಾಗಗಳಿಗೆ ಹೆಚ್ಚು ರೈಲ್ವೆ ಸೌಕರ್ಯಗಳನ್ನು ಒದಗಿಸಲು ಸಂಘ ಮಾಧ್ಯಮದ ಮೂಲಕ ಜಾಗೃತಿ ಉಂಟು ಮಾಡಿ ಯಶಸ್ಸು ಕಂಡಿದೆ. 1999ರಲ್ಲಿ ಸಂಘವು ಉತ್ತರ ಕರ್ನಾಟಕ ಉತ್ಸವವನ್ನು ಕಂಠೀರವ ಒಳಾಂಗಣ ಸ್ಟೇಡಿಯಂನಲ್ಲಿ ಆಚರಿಸಿತು. ನಶಿಸಿ ಹೋಗುತ್ತಿರುವ ಕಲೆ, ಸಾಹಿತ್ಯ ಪ್ರಾಕಾರಗಳನ್ನು ಗುರುತಿಸಿ ಸುಮಾರು 500 ಕಲಾವಿದರನ್ನು ಬೆಂಗಳೂರಿಗೆ ಕರೆಸಿ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಜನತೆಗೆ ಪರಿಚಯಿಸಿದ್ದಲ್ಲದೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಎಣಗಾಯಿ, ಕಾಳು ಪಲ್ಲೆ, ಚಟ್ನಿ ಹಾಗೂ ಇನ್ನಿತರ ವಿವಿಧ ಸಿಹಿ ತಿಂಡಿ ಪದಾರ್ಥಗಳ ಸವಿಭೋಜನ ಮಾಡಿಸಲಾಯಿತು. ಉತ್ತರ ಕರ್ನಾಟಕ ಭವನ ನಿರ್ಮಾಣ ಸಂಘದ ಪ್ರಮುಖ ಭವಿಷ್ಯದ ಯೋಜನೆ. ಈ ಕಾರಣಕ್ಕಾಗಿ ಸಂಘವು 10,000 ಚದರಡಿ ವಿಸ್ತೀರ್ಣದ ನಿವೇಶನವನ್ನು ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಭವನದ ನಿರ್ಮಾಣ ಕಾರ್ಯ ಪ್ರಾರಂಭವಾಗಲಿದೆ. ಆಗಸ್ಟ್ 10 ಮತ್ತು 11, 2013ರಂದು ಸಂಘವು ಬೆಂಗಳೂರಿನ ಅರಮನೆ ಮೈದಾನದ ನಲ್ಪಾಡ್ ಪೆವಿಲಿಯನ್ನಲ್ಲಿ ಉತ್ತರ ಕರ್ನಾಟಕ ಉತ್ಸವವನ್ನು ಬೃಹತ್ ಪ್ರಮಾಣದಲ್ಲಿ ಆಯೋಜಿಸಿದೆ. ಗರ್ದಿ ಗಮ್ಮತ್ತು, ಮೂಡಿಕಾರ ಆಟ, ಗೀಗಿ ಪದ, ಸೋಬಾನ ಪದ, ಡೊಳ್ಳು ಕುಣಿತ, ಹಲಗೆ ಮೇಳ, ವೀರಗಾಸೆ ಮುಂತಾದ ಕಲಾ ಪ್ರಕಾರಗಳು ಈ ಉತ್ಸವದಲ್ಲಿ ಪ್ರದರ್ಶನವಾಗಲಿವೆ. ಇದಲ್ಲದೆ ಉತ್ತರ ಕರ್ನಾಟಕದ 101 ತಿಂಡಿಗಳ ಪ್ರದರ್ಶನ, ಉತ್ತರ ಕರ್ನಾಟಕ ಪಾರಂಪರಿಕ ಉಡುಗೆ ತೊಡುಗೆಗಳ ಸ್ಪರ್ಧೆ,
ರೊಟ್ಟಿ ತಿನ್ನುವ ಸ್ಪರ್ಧೆ, ಸಿರಿ ಸಂಪದ ಸ್ಮರಣ ಸಂಚಿಕೆ ಬಿಡುಗಡೆ, ಉತ್ತರ ಕರ್ನಾಟಕದ ಸಮಸ್ಯೆಗಳು ಪರಿಹಾರ ವಿಚಾರಗೋಷ್ಠಿ, ಚಾಲುಕ್ಯ ಪ್ರಶಸ್ತಿ ಪ್ರದಾನ ಮುಂತಾದವು ಉತ್ಸವದ ವಿಶೇಷಗಳಾಗಲಿವೆ. ಉತ್ತರ ಕರ್ನಾಟಕದ ವೈಭವ ಅನಾವರಣಗೊಳ್ಳಲಿರುವ ಈ ಸಂಭ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಾಂಸ್ಕೃತಿಕ ಸಡಗರಕ್ಕೆ ಹೆಚ್ಚಿನ ಮೆರುಗು ತರಬೇಕೆನ್ನುವುದು ಸಂಸ್ಥೆಯ ಮನವಿ ಮತ್ತು ಆಶಯ. ರೇ ರೇ ರೇ